ಹಾವೇರಿಯಲ್ಲಿ ಕಳಪೆ ಬಿತ್ತನೆ ಬೀಜ ಆಯಿತು. ಈಗ ರಸಗೊಬ್ಬರದ ಸರದಿ. ಮುಂಗಾರು ಮಳೆ ಉತ್ತಮವಾಗ್ತಿದ್ದಂತೆ ಡಿಎಪಿ ಗೊಬ್ಬರ ಅಭಾವ ಸೃಷ್ಟಿಯಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ವ್ಯಾಪಾರಸ್ಥರು ಕಳಪೆ ಡಿಎಪಿ ಗೊಬ್ಬರವನ್ನ ಮಾರಾಟ ಮಾಡಿದ್ದಾರೆ. ಇದರಿಂದ ಈ ಗೊಬ್ಬರವನ್ನ ತೆಗೆದುಕೊಂಡು ಬಿತ್ತನೆ ಮಾಡಿದಂತಹ ರೈತರು ಕಂಗಾಲಾಗಿದ್ದಾರೆ. ಯಾಕೆ ಏನಾಯ್ತು ಅನ್ನೋದರ ಕುರಿತು ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಆಗ ಕಳಪೆ ಬಿತ್ತನೆ ಬೀಜ, ಈಗ ಕಳಪೆ ಗೊಬ್ಬರ, ನಕಲಿ ಡಿಎಪಿ ಬಳಸಿದ್ದ ಅನ್ನದಾತರು ಕಂಗಾಲು. ಮೆಕ್ಕೆಜೋಳ ಬೆಳೆ ಕುಂಠಿತ, ರೈತರ ಆಕ್ರೋಶ. ಕಳಪೆ ಗೊಬ್ಬರ ಹಿಡಿದುಕೊಂಡು ಚಿಂತೆಗೀಡಾದ ಅನ್ನದಾತರು. ನೀರಿನಲ್ಲಿ ಹಾಕಿದರೆ ಮಣ್ಣು ಮಣ್ಣಾದ ಡಿಎಪಿ ಗೊಬ್ಬರ. ಹೌದು, ಇದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾಸನಕಟ್ಟಿ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಮಾಸನಕಟ್ಟಿ, ಧ್ಯಾನಕಕೊಪ್ಪ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತರು ಡಿಎಪಿ ಗೊಬ್ಬರ ಅಭಾವದಿಂದ ಸಿಕ್ಕ ಡಿಎಪಿ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ದಾರೆ. 28ಕ್ಕೂ ಅಧಿಕ ರೈತರು ಗ್ರಾಮದ ಮಾರಾಟಗಾರರ ಬಳಿ 1,400 ರೂಪಾಯಿ ಕೊಟ್ಟು 50 ಕೆಜಿ ಡಿಎಪಿ ಗೊಬ್ಬರ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೆ ಬಿತ್ತನೆ ಮಾಡಿ 1 ತಿಂಗಳು ಕಳೆದ ಮೇಲೆ ಮೆಕ್ಕೆಜೋಳ ಬೆಳೆ ಮೊಳಕೆ ಒಡೆದಿದ್ದು ಬೆಳೆಗಳ ಬೆಳವಣಿಗೆಯಲ್ಲಿ ಕುಂಠಿತಗೊಂಡಿವೆ. ನಂತರ ಡಿಎಪಿ ಗೊಬ್ಬರ ಚೆಕ್ ಮಾಡಿದಾಗ ಅದು ಕಳಪೆ ಎಂದು ಗೊತ್ತಾಗಿದೆ. ಈಗ ಅನ್ನದಾತರು ಕಳಪೆ ಡಿಎಪಿ ಗೊಬ್ಬರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಿದ್ದಂತೆ ಡಿಎಪಿ ಗೊಬ್ಬರದ ಅಭಾವದ ಹಿನ್ನೆಲೆಯಲ್ಲಿ ರೈತರು ಸಿಕ್ಕ ಡಿಎಪಿ ಗೊಬ್ಬರವನ್ನು ಹಾಕಿ ಬಹಳಷ್ಟು ಮೋಸಕ್ಕೆ ಒಳಗಾಗಿರುವಂಥದ್ದು. ನಾನೀಗ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾಸನಕಟ್ಟಿ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಈಗಾಗಲೇ ಈ ಗ್ರಾಮದ 28ಕ್ಕೂ ಅಧಿಕ ರೈತರು 1,400 ರೂಪಾಯಿ ಕೊಟ್ಟು ಡಿಎಪಿ ಗೊಬ್ಬರವನ್ನು ಖರೀದಿ ಮಾಡುವಂಥದ್ದು. ಆ ಡಿಎಪಿ ಗೊಬ್ಬರದಲ್ಲಿ ಎಲ್ಲವೂ ಕೂಡ ಕಳಪೆ ಗೊಬ್ಬರ ಬಂದಿರುವಂಥದ್ದು. ಅದನ್ನು ಜಮೀನಿಗೆ ಹಾಕಿದ್ದಾರೆ, ಆದರೆ ಯಾವುದೇ ರೀತಿಯಾದಂತಹ ಬೆಳೆ ಕೂಡ ಸರಿಯಾಗಿ ಮೊಳಕೆ ಹೊಡೆದಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಏನೋ ಮೆಕ್ಕೆಜೋಳದ ಬೆಳೆ ಹಳದಿಯಾಗಿ ನಿಂತಿರೋದು. ಹೀಗಾಗಿ ರೈತರು ಕಂಗಾಲಾಗಿರುವಂಥದ್ದು. ಅಂದರೆ 1,400-1,500 ರೂಪಾಯಿ ಕೊಟ್ಟು ಏನೋ ಖರ್ಚು ಮಾಡಿ ಬಿತ್ತನೆ ಮಾಡಿದಂಥ ರೈತರಿಗೆ ಈಗ ನಾನು ಗೊಬ್ಬರವನ್ನು ತೋರಿಸ್ತೇನೆ. ಡಿಎಪಿ ಗೊಬ್ಬರ ಇದು ಮಾಫ್ಕೋ ಅಂತಂದು ಇಸ್ರೇಲ್ ಕಂಪನಿಯ ಹೆಸರಿನಲ್ಲಿ ರೈತರಿಗೆ ನೀಡಿರುವಂಥದ್ದು. ಭಾಳಷ್ಟು ರೈತರು ಇದನ್ನು ದೃಶ್ಯದಲ್ಲಿ ತೋರಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಈ ರೀತಿಯಾದಂತಹ ಕಳಪೆ ಗೊಬ್ಬರವನ್ನು ರೈತರಿಗೆ ವಿತರಣೆಯನ್ನು ಮಾಡಿರುವಂಥದ್ದು. ಹೀಗಾಗಿ ರೈತರು ಕೂಡ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ಇದನ್ನು ರೈತರು ಕೈಯಲ್ಲಿ ತಿಕ್ಕಿ ನೋಡಿದರೆ ಸಂಪೂರ್ಣವಾಗಿ ಮಣ್ಣು ಮಿಶ್ರಣವಾಗಿರುವಂಥದ್ದು. ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತೀನಿ ನಿನಗೆ. ಈ ಗೊಬ್ಬರವನ್ನು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿದರೆ ಎಲ್ಲವೂ ಕೂಡ ಮಣ್ಣಾಗಿರುವಂಥದ್ದು. ಹೀಗಾಗಿ ರೈತರು 1,400-1,500 ರೂಪಾಯಿ ಕೊಟ್ಟು ಮಣ್ಣು ಹಾಕಿ ಬಿತ್ತಿರುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಮಳೆಯಾಗುತ್ತಿದ್ದಂತೆ ಹಾವೇರಿ ಜಿಲ್ಲೆಯಲ್ಲಿ ಡಿಎಪಿ ಗೊಬ್ಬರ ಅಭಾವ ಎದುರಾಗಿತ್ತು. ಹೀಗಾಗಿ ಗ್ರಾಮದ ಉಳವಿ ಚನ್ನಬಸವೇಶ್ವರ ಕಂಪನಿ ಮತ್ತು ಹೊನ್ನಮ್ಮ ದೇವಿ ಟ್ರೇಡರ್ಸ್ನಲ್ಲಿ ಡಿಎಪಿ ಗೊಬ್ಬರ ಖರೀದಿ ಬಿತ್ತನೆ ಮಾಡಿದ್ದಾರೆ. ಶಂಕರಪ್ಪ ಅಂಗಡಿ ಮತ್ತು ಗುರು ಸಿದ್ದಪ್ಪನವರ್ ಅಂಗಡಿಯಲ್ಲಿ ಡಿಎಪಿ ಗೊಬ್ಬರ ಖರೀದಿ ಮಾಡಿದ್ದಾರೆ. ಯಾವುದೇ ಅಧಿಕೃತ ಪರವಾನಗಿ ಪಡೆಯದ ಇಂಡೋ ಇಸ್ರೇಲ್ ಗ್ರೂಪ್ ಆಫ್ ಕಂಪನಿಯ ಡಿಎಪಿ ಗೊಬ್ಬರ ಮಾರಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಗೊಬ್ಬರವನ್ನ ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ. ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರೆ ರೈತರಿಗೆ ಕಳಪೆ ಬೀಜ, ಕಳಪೆ ಗೊಬ್ಬರ, ಕಳಪೆ ಔಷಧಿ ನೀಡಲಾಗುತ್ತದೆ. ನಾವು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ. ನಮಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ನಮಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಈಗ ಬಾಜು ಜಮೀನಲ್ಲಿ ಬಿತ್ತಿದ್ರಲ್ರಿ, ಅವರು ಒಂದೋ ದಿವಸ ಬಿತ್ತಿದ್ವಿ, ನಾವು ಒಂದೋ ದಿವಸ ಬಿತ್ತಿದ್ವಲ್ಲ. ಅವ್ರ ಗೋವಿನಜೋಳ ದಿನಕ್ಕೊಂದು ಚಿನ್ನ ಆಗ್ತೈತಿ ರೀ. ನಮಗೆ ಗೋವಿನಜೋಳ ಏನಿಲ್ರಿ, ಒಂದು ಕರೋಗ ಅಲ್ಲೇ ತೆಳಗೆ ಖುಷಿಯಾಗತ್ತೈತಿ ರೀ. ಅದು ಮೇಲುಗಡೆ ಬೆಳಿವಲ್ರಿ. ಅದು ರೈತರ ಪರಿಸ್ಥಿತಿ ಇಲ್ರಿ. ಈಗ ನಮ್ಮ ಜಮೀನಿಗೆ ಇಸ ಕೊಟ್ಟಿದ್ದಾರೆ ಅವರು, ಈಗ ನಾವು ಇಸ ಕುಡಿಬೇಕು. ನಮ್ಮ ಜಮೀನಿಗೆ ಇಸ ಕೊಟ್ಟಾರ, ಈಗ ನಾವು ಇಸ ಹಾಕ್ದಂಗೆ ರೀ. ಈ ಗೊಬ್ಬರ ಏನು ಬಿತ್ತೇವಲ್ರಿ, ಗೋವಿನಜೋಳ ಕೊಟ್ಟ ಇಸ ತೊಗೊಂಡೋಗಿ ಬಿತ್ತಂಗೆ ಆಗೈತೆ ರೀ. ಇದು ಈಗ ನಾವು ಇಸ ಕೊಡೋ ಪಾಳೆ ಬಂತೀರಿ. ನಾವು ಬಡ್ಡಿ ಸಾಲ ಮಾಡಿ ನಾವು ಜಮೀನು ಮಾಡೇವ್ರಿ. ಇದೆಲ್ಲ ತಿಕ್ಕಿ ನೋಡಿಂದ ಸರ ಎಲ್ಲ ಒಟ್ಟು ಮಣ್ಣು ಅಂತ ಗೊತ್ತಾಗ್ತಿದ್ದು. ಎಲ್ಲ ಅರ್ಲಾಗ್ಬಿಟ್ಟತ್ರಿ. ಈಗ ಇದ್ದ ರೈತರು ಎಲ್ಲರೂ ನೋಡ್ಕೊಂಡು ಅದನ್ನು ನೀರು ಹಾಕಿ ಕಲಿಸಿ ನೋಡಿಂದ ಓಟು ಅರ್ಲ್ ಅನ್ನೋದು ಗೊತ್ತಾಯ್ತು. ಮತ್ತು ನಮಗೆ ಅನ್ಯಾಯ ಆಗೈತಿ ಅಂತ ಮತ್ತು ನಾವು ಏನು ಮಾಡ್ಬೇಕ್ರಿ? ಈಗ ವರ್ಷದ ಗಂಜಿ ನಮ್ಮಲ್ಲ, ಅದಕ್ಕೆ ಸೂಕ್ತ ಪರಿಹಾರ ನಮಗೆ ಕೊಡಿಸ್ಬೇಕು. ಒಟ್ನಲ್ಲಿ ಹಾವೇರಿ ಜಿಲ್ಲೆಯ ಅನ್ನದಾತರು ನಕಲಿ ಡಿಎಪಿ ಗೊಬ್ಬರದಿಂದ ಕಂಗಾಲಾಗಿದ್ದಾರೆ. 28ಕ್ಕೂ ಅಧಿಕ ರೈತರು 100 ಎಕರೆ ಮೆಕ್ಕೆಜೋಳ ಬಿತ್ತಿ ಕೈ ಸುಟ್ಟುಕೊಂಡಿದ್ದಾರೆ. ಇನ್ನಾದರೂ ಸರ್ಕಾರ ನಕಲಿ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ರೈತರಿಗೆ ಸೂಕ್ತವಾದ ಪರಿಹಾರ ಕೊಡುವ ಕೆಲಸ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.